ಎಲ್ಲರಿಗೂ ನಮಸ್ಕಾರ. ಇನ್ಫೈನೈಟ್ IAS KS ಪ್ರಜಾವಾಣಿ ಸಿಂಪ್ಲಿಫೈಡ್ ನ್ಯೂಸ್ ಪೇಪರ್ ಅನಾಲಿಸಿಸ್ಗೆ ಸ್ವಾಗತ. ಸೊ ಇವತ್ತಿನ ವಿಷಯಗಳು ಏನೇನಿದಾವೆ ಅಂತ ನೋಡ್ಬಿಡೋಣ. ಮೊದಲನೇದಾಗಿ ಕಾವೇರಿ ನೀರು, ಅದರ ಬಗ್ಗೆ ಇದೆ. ಘಟನೋತ್ತರ ಪರಿಸರ ಅನುಮತಿ ರದ್ದು ಅಂತ ಹೇಳ್ಬಿಟ್ಟು ಕೋರ್ಟ್ ಹೇಳಿದೆ. ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಪರಿಸರ ಅಡೆತಡೆ ನಿವಾರಣೆ ಆಗಿದೆ, ಅದ್ರ ಬಗ್ಗೆ ಸುದ್ದಿ ಇದೆ. E20 ಪೆಟ್ರೋಲ್ ಬಗ್ಗೆ ಇದೆ ಮತ್ತು BS3 ವಾಹನಗಳೇನಿದಾವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅದು ಹೇಗೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನೋಡೋಣ. ಸೊ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಪ್ರೋಟೀನ್ ಸಮೃದ್ಧ ಆಹಾರ ಚರ್ಚೆ ಆಯಿತಾ, ಅದ್ರ ಬಗ್ಗೆ ಕೂಡ ಇದೆ. ಕಪ್ಪು ಸಮುದ್ರದ ಬಳಿ ಭಾರತದ 13 ನಾವಿಕರ ಸುರಕ್ಷತೆ, ಅದ್ರ ಬಗ್ಗೆ ಇದೆ. ಟೆಲಿಗ್ರಾಮ್ ವೇದಿಕೆ ಹೊಣೆಗಾರಿಕೆ ಮತ್ತು ರಾಷ್ಟ್ರೀಯ ಭದ್ರತೆ ಬಗ್ಗೆ ಕೂಡ ಇವತ್ತು ಸುದ್ದಿಯಲ್ಲಿದೆ. ವಂದೇ ಮಾತರಂ ತಿದ್ದುಪಡಿ ಮಸೂದೆ ರಾಷ್ಟ್ರೀಯ ಗೌರವ ಸ್ವಾತಂತ್ರ್ಯ ಸಮಾಲೋಚನಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಕೂಡ ಇದೆ. ಕಾಮನ್ವೆಲ್ತ್ ಗೇಮ್ಸ್ ತುಂಬ ಇಂಪಾರ್ಟೆಂಟ್, ಇತ್ತೀಚೆಗೆ ನಡೀತಿರೋಂಥ ಒಂದು ಮೇಜರ್ ಸ್ಪೋರ್ಟ್ಸ್ ಇವೆಂಟ್ ಇದು. ಸೊ ಹಾಗಾಗಿ ಅದ್ರ ಬಗ್ಗೆ ಕೂಡ ನಾವು ಇವತ್ತು ನೋಡ್ಬಿಡೋಣ. ಸೊ ಮೊದಲನೆಯ ಒಂದು ಸುದ್ದಿ ನೋಡೋದಾದರೆ, ಸೊ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ವಿಶೇಷ ಜಲವಿವಾದ ಮತ್ತು ಸಹಕಾರ ಒಕ್ಕೂಟದ ಬಗ್ಗೆ ಇದೆ. ಸೊ ಇದು ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸಿನ ವಿರುದ್ಧ ಯಾವುದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ಕರ್ನಾಟಕ ಸಿದ್ಧತೆ ನಡೆಸ್ತಾ ಇದೆ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಓಕೆ, ಸೊ ಇದು ಮುಖ್ಯವಾಗಿ ತುಂಬ ನ್ಯೂಸಲ್ಲಿರುವಂಥ ಒಂದು ಸುದ್ದಿ. ಸೊ ಇದರ ಒಂದು ಪವರ್ಸ್, ಕಾವೇರಿ ಬಗ್ಗೆ ಇರುವಂಥ ಒಂದು ಸುದ್ದಿನಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಒಂದು ಕಾರ್ಯಗಳೇನು, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕಿರುವಂಥ ಒಂದು ಪವರ್ಸ್ಗಳೇನು ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡಿರಬೇಕು. ಮತ್ತು ಇದು ಸೊ ಎಷ್ಟು ಅಮೌಂಟ್ ಆಫ್ ವಾಟರ್ನ ಸಜೆಸ್ಟ್ ಮಾಡಿದೆ ಅಂತ ಕೂಡ ನೀವು ತಿಳ್ಕೊಂಡಿರ್ಬೇಕಾಗತ್ತೆ, ಆಯಿತಾ. ಸೊ ಇದು ಮಂಡ್ಯ ರೈತರ ಪ್ರಕಾರ 2018ರ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ವಾರ್ಷಿಕವಾಗಿ 177.25 TMC ಅಡಿ ನೀರು ಹಂಚಿಕೆಯಾಗಿದ್ದರೂ 2016ರಿಂದ 2026 ಅವಧಿಯಲ್ಲಿ ಬಿಲಿಗಂಡ್ಲು ಕೇಂದ್ರದಲ್ಲಿ 746 TMC ಅಡಿ ದಾಖಲಾಗಿತ್ತು. ನಿಗದಿತ 1772.5 TMCಗಿಂತ 973 TMC ಹೆಚ್ಚು ಹರಿದಿದೆ ಅಂತ ಹೇಳ್ಬಿಟ್ಟು ದಾಖಲಾಗಿದೆ. ಓಕೆ, ಸೊ ಜಲಸಂಪನ್ಮೂಲ ಸಚಿವರೇನಿದಾರಲ್ಲ, ತಮಿಳುನಾಡಿನ ಮೆಟ್ಟೂರು ಮತ್ತು ಭವಾನಿ ಸಾಗರ ಜಲಾಶಯಗಳಲ್ಲಿ ಒಟ್ಟು 41 TMC ನೀರಿರುವುದರಿಂದ ಸದ್ಯ ನೀರು ಬಿಡುಗಡೆ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಜಲಸಂಪನ್ಮೂಲ ಸಚಿವರು ಹೇಳಿದ್ದಾರೆ. ಓಕೆ, ಈ ಫ್ಯಾಕ್ಟ್ಸ್ಗಳನ್ನು ನೀವು ನೆನ್ಪಿಡಬೇಕು. ಈ ಒಂದು ಕಾವೇರಿ ವಾಟರ್ ಇಶ್ಯೂ ಇದೆಯಲ್ಲ, ಆ ಒಂದು ಸಭೆಯಲ್ಲಿ ಭಾಗವಹಿಸುವಂಥ ಒಂದು ರಾಜ್ಯಗಳನ್ನು ಕೂಡ ನೀವು ನೆನ್ಪಿಟ್ಕೊಂಡಿರ್ಬೇಕಾಗತ್ತೆ. ಅದಾಗಿರುತ್ತೆ ಮೊದಲನೇದಾಗಿ ಕರ್ನಾಟಕ, ತಮಿಳುನಾಡು, ಮುಖ್ಯವಾಗಿ ಕೇರಳ ಮತ್ತು ಪುದುಚೇರಿ ಕೂಡ ಈ ಒಂದು ಕಾವೇರಿ ನೀರಿನ ವಿವಾದಕ್ಕೆ ಸಂಬಂಧಪಟ್ಟ ರಾಜ್ಯಗಳಾಗಿರ್ತವೆ. ಸೊ ಇವನ್ನ ನೆನ್ಪಿಡಿ. ಸೊ ಅದರ ಹಿಂದಿನ ಒಂದು ಪರಿಕಲ್ಪನೆ ನೋಡೋದಾದರೆ, ಕಾವೇರಿ ಒಂದು ಅಂತಾರಾಜ್ಯ ನದಿಯಾಗಿರೋದ್ರಿಂದ ಇವೆಲ್ಲ ಸಮಸ್ಯೆಗಳಿದೆ. ಇಂಥ ವಿವಾದಗಳನ್ನು ಸಂವಿಧಾನದ ವಿಧಿ 262ರಲ್ಲಿ ಮತ್ತು ಅಂತಾರಾಜ್ಯ ನದಿ ನೀರು ವಿವಾದಗಳ ಕಾಯ್ದೆಯ ಚೌಕಟ್ಟಿನಲ್ಲಿ ಸೊ ನ್ಯಾಯಮಂಡಳಿ, ಕೇಂದ್ರ ಸರ್ಕಾರ ಮತ್ತು ನ್ಯಾಯಾಲಯಗಳ ಮೂಲಕ ನಿರ್ವಹಣೆ ಮಾಡಲಾಗುತ್ತೆ ಅಥವಾ ನಿರ್ವಹಿಸಲಾಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ಪಾಯಿಂಟ್ನ ನೆನ್ಪಿಡಿ, ಯಾವ ಒಂದು ಕಾನ್ಸ್ಟಿಟ್ಯೂಷನಲ್ ಅಂಡರ್ ಇದನ್ನು ಬರುತ್ತೆ ಅಂತ ಹೇಳ್ಬಿಟ್ಟು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನಿದೆ ಅಲ್ಲ, ಅಂತಿಮ ಹಂಚಿಕೆ ತೀರ್ಪಿನ ಅನುಷ್ಠಾನವನ್ನು ನೋಡಿಕೊಳ್ಳುವ ಮೇಲ್ಮಟ್ಟದ ಸಂಸ್ಥೆ ಆಗಿದೆ. ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಈ ಪ್ರಾಧಿಕಾರಕ್ಕೆ ಅಂತಿಮ ಹಂಚಿಕೆ ಏನಾಗಿದೆಯಲ್ಲ ಅದನ್ನು ನೋಡಿಕೊಳ್ಳುವ ಒಂದು ಅಧಿಕಾರವನ್ನು ನೀಡಿರ್ತಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಏನಿದೆಯಲ್ಲ, ಜಲಾಶಯ ಸಂಗ್ರಹವೇನಿದೆ, ಒಳಹರಿವೇನಿದೆ, ಹೊರಹರಿವೇನಿದೆ ಮತ್ತು ಬಿಡುಗಡೆ ಸ್ಥಿತಿಯನ್ನು ತಾಂತ್ರಿಕವಾಗಿ ನೋಡಿ, ಟೆಕ್ನಿಕಲಿ ಪರಿಶೀಲನೆ ಮಾಡಿ ಇದನ್ನು ಶಿಫಾರಸು ಮಾಡುತ್ತದೆ. ಸೊ ಇದನ್ನು ಅಂತಿಮ ಹಂಚಿಕೆ ಏನು ಅನ್ನೋದನ್ನ ನೋಡುವಂಥ ಒಂದು ಅಧಿಕಾರ ಇರೋದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ. ಕಾವೇರಿ ನೀರು ನಿಯಂತ್ರಣ ಸಮಿತಿಗೆ ಜಲಾಶಯದಲ್ಲಿ ಎಷ್ಟು ಸಂಗ್ರಹವಾಗಿದೆ, ಒಳಹರಿವು ಮತ್ತು ಹೊರಹರಿವು ಎಷ್ಟಿದೆ, ಮತ್ತು ಬಿಡುಗಡೆಯ ಆ ಒಂದು ಸ್ಥಿತಿ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಕೂಡ ಅದನ್ನು ಅಸೆಸ್ಮೆಂಟ್ ಮಾಡುತ್ತೆ ಟೆಕ್ನಿಕಲಿ. ಸೊ ಬಿಳಿಗೊಂಡ್ಲು ಅಂತ ನೋಡೋದಾದರೆ, ಬಿಳಿಗೊಂಡ್ಲು ಕರ್ನಾಟಕ ತಮಿಳುನಾಡು ಗಡಿಯ ಪ್ರಮುಖ ಜಲಮಾಪನ ಕೇಂದ್ರವಾಗಿದೆ. ಓಕೆ, ಅದನ್ನು ನೆನ್ಪಿಡಿ. ಕರ್ನಾಟಕದಿಂದ ತಮಿಳುನಾಡಿಗೆ ಹರಿದ ನೀರಿನ ಪ್ರಮಾಣವನ್ನು ಇಲ್ಲಿ ದಾಖಲಿಸಿರುವುದರಿಂದ ಇದು ನೀರು ಹಂಚಿಕೆ ಚರ್ಚೆಯ ಕೇಂದ್ರ ಬಿಂದುವಾಗಿ ಆಗಿರುತ್ತೆ. ಸೊ ಸಾಮಾನ್ಯ ಮಳೆ ವರ್ಷದ ಮಾಸಿಕ ಬಿಡುಗಡೆ ವೇಳಾಪಟ್ಟಿ ಮತ್ತು ಬರ ಅಥವಾ ತೊಂದರೆ ವರ್ಷದ ಹಂಚಿಕೆ ಎರಡು ವಿಭಿನ್ನ ಪ್ರಶ್ನೆಗಳು. ಸ್ಪಷ್ಟವಾದ ತೊಂದರೆ ಹಂಚಿಕೆ ಸೂತ್ರ, ಓಕೆ, ಸಮಸ್ಯೆಗಳಿದ್ದಾಗ ನೀರಿನ ಹಂಚಿಕೆ ಮಾಡೋದು ತುಂಬ ಇದಿರುತ್ತೆ.
ಇಲ್ಲದಿರುವುದು ಮಳೆ ಕೊರತೆಯ ವರ್ಷಗಳಲ್ಲಿ ವಿವಾದವನ್ನು ತೀವ್ರಗೊಳಿಸಿದೆ. ನೋಡಿ, ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಬರ ಒಂದು ಸ್ಥಿತಿ ಇದೆ. ಆ ಒಂದು ಸ್ಥಿತಿಗಳಲ್ಲಿ ಮಾತ್ರ ಈ ಥರ ಒಂದು ಲೈಕ್ ವಿವಾದ ಜಾಸ್ತಿ ಆಗುತ್ತೆ ಅಂತ ನಾವು ಈಗ ನೋಡ್ಬೋದು. TMC ಅಂತ ಹೇಳಿದ್ರೆ ನೀವು ಕೂಡ ತಿಳ್ಕೊಂಡಿರಿ. TMC ಅಂದರೆ 1000 ಮಿಲಿಯನ್ ಕ್ಯೂಬಿಕ್ ಫೀಟ್, ನೀರಿನ ಒಟ್ಟು ಪ್ರಮಾಣದ ಅಳತೆ. ಕ್ಯೂಸೆಕ್ಸ್, ಕ್ಯೂಬಿಕ್ ಫೀಟ್ ಪರ್ ಸೆಕೆಂಡ್, ನಿರ್ದಿಷ್ಟ ಕಣದಲ್ಲಿ ಹರಿವಿನ ದರ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಇವೆರಡನ್ನು ಪರಸ್ಪರ ಬದಲಾಯಿಸಲು ಅವಧಿಯ ಅಂಶ ಅಗತ್ಯವಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು. ಓಕೆ, ಇದರ ಮೀನಿಂಗ್ ಕೂಡ ನೀವು ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟು ನಿಮಗೆ ಕಾವೇರಿ ಒಂದು ವಿವಾದದ ಬಗ್ಗೆ. ಸೊ ಮುಂದಿನ ಒಂದು ಸುದ್ದಿ ನೋಡೋದಾದ್ರೆ, ಘಟನೋತ್ತರ ಪರಿಸರ ಅನುಮತಿ ರದ್ದು, ಯೋಜನೆಗೂ ಮುನ್ನ ಪೂರ್ವಾನುಮತಿ ಕಡ್ಡಾಯ ಅಂತ ಹೇಳ್ಬಿಟ್ಟು ಕಾನೂನು ಮಾಡಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಓಕೆ, ಸೊ ಪರಿಸರ ಅನುಮತಿ ಪಡೆಯದೆ ಕೈಗೊಂಡ ಯೋಜನೆಗಳಿಗೆ ನಂತರದ ಹಂತದಲ್ಲಿ ಅನುಮತಿ ನೀಡಲು ಅವಕಾಶ ಮಾಡಿಕೊಟ್ಟಿದ್ದ ಕೇಂದ್ರ ಸರ್ಕಾರದ 2021ರ ಆದೇಶವನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಸೊ ಇದು ತೀರ್ಪು ಭವಿಷ್ಯದ ಪ್ರಕರಣಗಳಿಗೆ ಅನ್ವಯಿಸುತ್ತದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಈಗಾಗಲೇ ಚಾಲ್ತಿಯಲ್ಲಿರುವ ಅಥವಾ ಪೂರ್ಣಗೊಂಡ ಸಾರ್ವಜನಿಕ ಯೋಜನೆಗಳು ತಕ್ಷಣ ಅಮಾನ್ಯವಾಗುವುದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಓಕೆ, ಸೊ ಈ ಒಂದು ಪ್ರಶ್ನೆ ಬಂದಿರೋದಂತ ಹೇಳಿದ್ರೆ, ಪರಿಸರ ಸಂರಕ್ಷಣೆ ಕಾಯ್ದೆ 1986 ಸೆಕ್ಷನ್ 3 ಕೇಂದ್ರಕ್ಕೆ ಕಾರ್ಯವಿಧಾನ ರೂಪಿಸುವ ಅಧಿಕಾರ ಇರಬಹುದು. ಆದರೆ ಕೇವಲ ಆಡಳಿತಾತ್ಮಕ ಆದೇಶದಿಂದ ಅಲ್ಲ, ಸೂಕ್ತ ಶಾಸನಬದ್ಧ ಅಧಿಸೂಚನೆಯ ಮೂಲಕ ಅದನ್ನು ಜಾರಿಗೊಳಿಸಬೇಕಂತ ಹೇಳ್ಬಿಟ್ಟು ಪೀಠ ಹೇಳಿದೆ. ಓಕೆ, ಸೊ ಜಸ್ಟ್ ರ್ಯಾಂಡಮ್ ಒಂದು ಕಾನೂನು ಮಾಡಿಬಿಟ್ಟು ಅಥವಾ ಕೇವಲ ಒಂದು ಆಡಳಿತಾತ್ಮಕ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಮಾಡಿಬಿಟ್ಟು ಇದನ್ನು ಮಾಡೋಕ್ಕಾಗಲ್ಲ. ಸೊ ಶಾಸನಬದ್ಧ ಒಂದು ಅಧಿಸೂಚನೆ ಮಾಡಿದ್ರೆ ಮಾತ್ರ ಅದಕ್ಕೆ ಒಂದು ಅರ್ಥ ಇರುತ್ತೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿರೋದು. ತೀರ್ಪಿನ ಪರಿಣಾಮವನ್ನು ಸಮತೋಲನಗೊಳಿಸಲು ನ್ಯಾಯಾಲಯ ಸಂವಿಧಾನದ ವಿಧಿ 142ರ ಅಧಿಕಾರವನ್ನು ಬಳಸಿರುವುದಾಗಿ ಮೂಲ ವರದಿಯಲ್ಲಿ ತಿಳಿಸಿದೆ. ಓಕೆ, ಈ ಒಂದು ಆರ್ಟಿಕಲ್ 142 ಏನಿದೆಯಲ್ಲ, ಇದು ಸುಪ್ರೀಂ ಕೋರ್ಟ್ಗೆ ಎಕ್ಸ್ಟ್ರಾರ್ಡಿನರಿ ಪವರ್ಸ್ನ ಕೊಡುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ಸಮ್ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಅದನ್ನು ಆಮೇಲೆ ಮತ್ತೆ ಇನ್ನೂ ನೋಡೋಣ. ಸೊ ಇದಿಷ್ಟು ಇದ್ರ ಬಗ್ಗೆ. ಸೊ 2017ರ ಅಧಿಸೂಚನೆ ಮತ್ತು 2021ರ ಆದೇಶದಡಿ ಈಗಾಗಲೇ ನೀಡಲಾದ ಅನುಮತಿಗಳು ಪ್ರತ್ಯೇಕವಾಗಿ ಪ್ರಶ್ನಿಸಲ್ಪಡದವರಿಗೆ ಮಾನ್ಯ, ಆದರೆ ಅವುಗಳಡಿ ಹೊಸ ಅರ್ಜಿಗಳನ್ನು ಪರಿಗಣಿಸಬಾರದು ಎಂಬುದು ತೀರ್ಪಿನ ಸಾರಾಂಶ ಆಗಿರುತ್ತೆ. ಓಕೆ, ಈಗ ಆಲ್ರೆಡಿ ಕೊಟ್ಟಿರುವಂಥ ಒಂದು ಎನ್ವಿರಾನ್ಮೆಂಟಲ್ ಇದಕ್ಕೆ ಅದು ಅಪ್ಲೈ ಆಗೋದಿಲ್ಲ, ಬಟ್ ಮುಂಬರುವ ಒಂದು ಹೊಸ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್ ಏನಿರುತ್ತಲ್ಲ ಅದಕ್ಕೆ ಇದು ಸಂಬಂಧಪಡುತ್ತೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಅದು ಸಾರಾಂಶನ ಹೇಳಿದೆ. ಸೊ ಒಂದು ಪರಿಕಲ್ಪನೆ ನೋಡೋದಾದರೆ, ಪೂರ್ವ ಪರಿಸರ ಅನುಮತಿ ಅಂದರೆ ಯೋಜನೆ ಆರಂಭಕ್ಕೂ ಮೊದಲು ಅದರ ಸ್ಥಳ, ಪ್ರಮಾಣ, ಮಾಲಿನ್ಯ, ಜಲಬಳಕೆ, ವೈವಿಧ್ಯಮಯ ಜೀವವೈವಿಧ್ಯ ಮತ್ತು ಸಾಮಾಜಿಕ ಪರಿಣಾಮಗಳನ್ನು ಮೌಲ್ಯಮಾಪನ ಮಾಡಿ ಷರತ್ತುಗಳೊಂದಿಗೆ ಅನುಮೋದಿಸುವ ಪ್ರಕ್ರಿಯೆ ಆಗಿದೆ. ಓಕೆ, ಅದಕ್ಕಿಂತ ಮುಂಚೆ ಅಂದರೆ ಘಟನೋತ್ತರ ಅನುಮತಿ ಅಂದರೆ ಯೋಜನೆ ಆರಂಭವಾದ ಅಥವಾ ನಿರ್ಮಾಣ ಮುಗಿದ ಬಳಿಕ ಅನುಮತಿ ಪಡೆಯುವುದು. ಇದರಿಂದ ಮೊದಲು ನಿರ್ಮಿಸಿ ನಂತರ ನಿಯಮಿತಗೊಳಿಸಿ ಎಂಬ ಸ್ಥಿತಿ ಉಂಟಾಗಿ ಪರಿಸರ ಪರಿಶೀಲನೆಯ ಮುನ್ನೆಚ್ಚರಿಕಾ ಉದ್ದೇಶ ದುರ್ಬಲ ಆಗ್ಬೋದು ಅನ್ನೋ ಒಂದು ಉದ್ದೇಶ ಇರುತ್ತೆ. ಸೊ ಹಾಗಾಗಿ ಅದನ್ನು ಇದು ಮಾಡ್ತಾರೆ. ನೋಡಿ, ಇಲ್ಲಿ ಸಂವಿಧಾನದ ವಿಧಿ 21ರ ಜೀವಿಸುವ ಹಕ್ಕನ್ನು ಆರೋಗ್ಯಕರ ಪರಿಸರದೊಂದಿಗೆ, ನೋಡಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್, ನ್ಯಾಯಾಲಯಗಳು ಸಂಪರ್ಕಿಸಿವೆ. ವಿಧಿ 48A ರಾಜ್ಯಕ್ಕೆ ಪರಿಸರ ರಕ್ಷಣೆಯ ನಿರ್ದೇಶನ ನೀಡುತ್ತದೆ ಮತ್ತು ವಿಧಿ 51AG ನಾಗರಿಕರ ಮೂಲಭೂತ ಕರ್ತವ್ಯವನ್ನು ಸೂಚಿಸುತ್ತದೆ. ಇದು ಕೂಡ ನೀವು ನೆನ್ಪಿಡಬೇಕು. ಈ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಧಿಗಳು ಯಾವ್ಯಾವ ಒಂದು ಸಂವಿಧಾನದ ವಿಧಿಗಳಿಗೆ ಅದು ಸಂಬಂಧಪಟ್ಟಿರುತ್ತೆ ಅಥವಾ ಲಿಂಕ್ ಆಗಿರುತ್ತೆ ಅನ್ನೋದು ಕೂಡ ನೀವು ನೆನ್ಪಿಡಬೇಕಾಗತ್ತೆ. ಸೊ ಇದಿಷ್ಟು ಈ ಸುದ್ದಿಯ ಬಗ್ಗೆ. ಮುಂದಿನ ಸುದ್ದಿಗೆ ಹೋಗೋಣ. ಸೊ ಮುಂದಿನ ಸುದ್ದಿ ವಿಮಾನ ನಿಲ್ದಾಣ ಇದು ಮಾಡೋದ್ರ ಬಗ್ಗೆ ಇದೆ. ವಿಜಯಪುರದಲ್ಲಿ ವಿಮಾನ ನಿಲ್ದಾಣಕ್ಕೆ ಪರಿಸರ ಅಡೆತಡೆ ನಿವಾರಣೆ ಆಗಿದೆ, ಕ್ಲಿಯರೆನ್ಸ್ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ವಿಜಯಪುರ ವಿಮಾನ ನಿಲ್ದಾಣದ ಪರಿಸರ ಅನುಮತಿಗೆ ಸಂಬಂಧಿಸಿದ್ದ ಅಡೆತಡೆ ನಿವಾರಣೆಯಾಗಿದೆ ಎಂದು ರಾಜ್ಯ ಸರ್ಕಾರದ ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವರು ಹೇಳಿದ್ದಾರೆ. ಸುಮಾರು 614 ಕೋಟಿ ವೆಚ್ಚದ ಸೌಲಭ್ಯಗಳನ್ನು ನಾಗರಿಕರ ವಿಮಾನಯಾನ ಮಹಾನಿರ್ದೇಶನಾಲಯ ಪರಿಶೀಲಿಸಿದ ಬಳಿಕ 3 ತಿಂಗಳೊಳಗೆ ಕಾರ್ಯಾರಂಭ ಮಾಡುವ ನಿರೀಕ್ಷೆಯನ್ನು ಕೂಡ ಇದು ಮೂಲ ವರದಿನಲ್ಲಿ ತಿಳಿಸಲಾಗಿದೆ. ಓಕೆ, ಸೊ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ನಿಮಗೆ. ಸೊ ಇದರ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಸಾರ್ವಜನಿಕ ಉದ್ದೇಶ
ಹೂಡಿಕೆ ಅಥವಾ ಉದ್ಯೋಗ ಸೃಷ್ಟಿ ಯೋಜನೆಯನ್ನು ಪರಿಸರ ಕಾನೂನಿನಿಂದ ಸ್ವಯಂ ವಿನಾಯಿತಿ ನೀಡುವುದಿಲ್ಲ. ಸರ್ಕಾರ ಯೋಜನೆಗೂ ಖಾಸಗಿ ಯೋಜನೆಯಂತೆ ಅನ್ವಯಿಸುವ ಅನುಮತಿ ಮತ್ತು ಪಾಲನಾ ಕ್ರಮಗಳು ಇರಬೇಕನ್ನೋದು ಒಂದು ಇಲ್ಲಿ ವಿಷಯ ಆಗಿರುತ್ತೆ. ಇಂತಹ ಯೋಜನೆಗಳಿಲ್ಲ ಅಂತ ಏನಾಗುತ್ತೆ ಅಂತ ಹೇಳಿದ್ರೆ ಅಭಿವೃದ್ಧಿ ಮತ್ತು ಪರಿಸರ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ ಎಂಬ ದ್ವಂದ್ವ ಇಲ್ಲಿ ಸೃಷ್ಟಿಯಾಗುತ್ತೆ. ಆರಂಭಿಕ ಯೋಜನಾ ಹಂತದಲ್ಲಿ ಪರಿಸರ ವೆಚ್ಚವನ್ನು ಒಳಗೊಳ್ಳುವ ಪರಿಸರ ಸಮ್ಮತ ಅಭಿವೃದ್ಧಿ ಉತ್ತಮ ಆಡಳಿತದ ಮಾರ್ಗವಂತ ನಾವು ಹೇಳ್ಬೋದು. ಓಕೆ, ಸೊ ಪರಿಸರ ನಾಶ ಅಥವಾ ಪರಿಸರಕ್ಕೆ ಸಂಬಂಧಪಟ್ಟ ಅದು ಸಮಸ್ಯೆ ಏನಾದರೂ ಇರುತ್ತೆ ಅಂತ ಹೇಳಿದ್ರೆ ಅದನ್ನ ಇನಿಷಿಯಲ್ ಇದರಲ್ಲಿ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಪರಿಸರ ಸಮ್ಮತ ಒಂದು ಅಭಿವೃದ್ಧಿ ಇದನ್ನ ಸ್ಟೆಪ್ನ ತಗೊಳ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಡಿಸ್ಕಸ್ ಆಗುತ್ತೆ. ಓಕೆ, ಸೊ ಮುಂದಿನ ಒಂದು ಸುದ್ದಿಗೆ ಹೋಗೋಣ. ಈಗ E20 ಪೆಟ್ರೋಲ್ BS3 ವಾಹನಗಳಲ್ಲಿ ಭಾಗಗಳ ಹೊಂದಾಣಿಕೆ ಪ್ರಶ್ನೆ. ಓಕೆ, ನೋಡಿ ಈಗ E20 ಪೆಟ್ರೋಲ್ನ ತಗೊಂಡ್ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಹಳೆ ಒಂದು ವೆಹಿಕಲ್ಸ್ ಏನಿದೆಯಲ್ಲ BS3 ವೆಹಿಕಲ್ಸು, ಸೊ ಆ ಒಂದು ವೆಹಿಕಲ್ಸ್ಗೆ ಇದು ಅಡಾಪ್ಟ್ ಆಗುತ್ತಾ ಅಲ್ಲ, ಹೊಂದಾಣಿಕೆ ಆಗುತ್ತಾ ಇಲ್ಲ ಅನ್ನೋದು ತುಂಬ ಒಂದು ಮುಖ್ಯ ಪ್ರಶ್ನೆ ಆಗಿದೆ. ಸೊ 2005 ಏಪ್ರಿಲ್ 1ರಿಂದ 2016 ನಡುವೆ ತಯಾರಾದ ಕೆಲವು BS3 ವಾಹನಗಳಲ್ಲಿ E20 ಪೆಟ್ರೋಲ್ ಬಳಸಿದಾಗ ರಬ್ಬರ್ ಬಿಡಿಭಾಗಗಳು ಮತ್ತು ಗ್ಯಾಸ್ಕೆಟ್ಗಳನ್ನು ಬದಲಾಯಿಸುವ ಅಗತ್ಯ ಎದುರಾಗಬಹುದು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಸಂಸತ್ತಿಗೆ ತಿಳಿಸಿದೆ. ಓಕೆ, ಸೊ ಇಲ್ಲಿ ಇಂಧನ ದಕ್ಷತೆಯ ಮೇಲೆ ಇಂಧನದ ಜೊತೆಗೆ ವಾಹನದ ವಿನ್ಯಾಸ ಇರ್ಬೋದು, ನಿರ್ವಹಣೆ ಇರ್ಬೋದು, ಚಾಲನಾ ಪದ್ಧತಿ, ಪರೀಕ್ಷಾ ಪರಿಸ್ಥಿತಿಗಳು ಪರಿಣಾಮ ಬೀರುತ್ತವೆ ಅಂತ ಹೇಳ್ಬಿಟ್ಟು ವಾಹನ ತಯಾರಕರು ಮತ್ತು ಪರೀಕ್ಷಾ ಸಂಸ್ಥೆಗಳು ತಿಳಿಸಿರುವುದಾಗಿ ಮೂಲಗಳು ಕೂಡ ಹೇಳಿರ್ತವೆ. ಓಕೆ, ಸೊ ಇಲ್ಲಿ ಒಂದು ಹಿನ್ನೆಲೆ ನೋಡೋದಾದ್ರೆ E20 ಅಂದರೆ ಸಾಮಾನ್ಯವಾಗಿ 20% ಎಥನಾಲ್ ಮತ್ತು 80% ಪೆಟ್ರೋಲ್ ಮಿಶ್ರಣ ಅಂತ ಹೇಳ್ಬಿಟ್ಟು. ಓಕೆ, ಸೊ ಎಥನಾಲ್ ಮಿಶ್ರಣ ಕಚ್ಚಾ ತೈಲ ಆಮದು ಅವಲಂಬನೆಯನ್ನು ಕಡಿಮೆ ಮಾಡುವ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ನೋಡಿ, ಇದು ಕಚ್ಚಾ ತೈಲದ ಆಮದನ್ನ ಕಡಿಮೆ ಮಾಡುತ್ತೆ, ಹಾಗಾಗಿ ಇದು ಎಕನಾಮಿಗೆ ಒಳ್ಳೆಯದು. ದೇಶೀಯ ಜೈವ ಇಂಧನ ಮಾರುಕಟ್ಟೆ ಬೆಳೆಸುವುದು ಮತ್ತು ಕೆಲವು ಉತ್ಸರ್ಜನೆಗಳನ್ನು ತಗ್ಗಿಸುವ ಕೂಡ ಒಂದು ಉದ್ದೇಶವನ್ನು ಇದು ಕೂಡ ಹೊಂದಿದೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಥನಾಲ್ ಏನಿದೆಯಲ್ಲ ನೀರನ್ನು ಆಕರ್ಷಿಸುವ ಹೈಗ್ರೋಸ್ಕೋಪಿಕ್ ಅಂತ ಹೇಳ್ತಾರೆ. ಅದು ನೀರನ್ನು ಆಕರ್ಷಿಸುತ್ತೆ ಮತ್ತು ಕೆಲವು ವಸ್ತುಗಳ ಮೇಲೆ ದ್ರಾವಕದಂತೆ ವರ್ತಿಸುವ ಗುಣ ಹೊಂದಿರುವುದರಿಂದ ಹಳೆಯ ರಬ್ಬರ್ ಸೀಲ್, ಹೋಸ್, ಗ್ಯಾಸ್ಕೆಟ್ ಮತ್ತು ಇಂಧನ ವ್ಯವಸ್ಥೆಯ ಲೋಹ ಪಾಲಿಮರ್ ಭಾಗಗಳ ಹೊಂದಾಣಿಕೆ ಮುಖ್ಯವಾಗುತ್ತೆ. ಸೊ ನೋಡಿ, ಇದು ಮೇಜರ್ ಆಗಿ ಎಥನಾಲ್ ಏನಾಗುತ್ತೆ ಅಂತಂದ್ರೆ ನೀರನ್ನು ಆಕರ್ಷಿಸುವ ಮತ್ತು ಕೆಲವು ವಸ್ತುಗಳ ಮೇಲೆ ದ್ರಾವಕದಂತೆ ವರ್ತಿಸುವ ಒಂದು ಕಾರಣದಿಂದಾಗಿ ಈ ಸಮಸ್ಯೆ ಉಂಟಾಗಬಹುದು ಅಂತ ಹೇಳ್ಬಿಟ್ಟು ಒಂದು ಸುದ್ದಿನ ಇಲ್ಲಿ ತಗೊಂಡ್ಬಂದಿದ್ದಾರೆ. BS3 ಅಥವಾ BS6 ಎಂಬುದು ಮುಖ್ಯವಾಗಿ ಏನಂತ ಹೇಳಿದ್ರೆ ವಾಹನದಿಂದ ಏನಿದೆಯಲ್ಲ, ವಾಹನದಿಂದ ಏನಾಗುತ್ತೆ ಹೊರಬರುವ ಮಾಲಿನ್ಯಕಾರಕಗಳ ಮಿತಿಯನ್ನು ಸೂಚಿಸುವ ಉತ್ಸರ್ಜನಾ ಮಾನದಂಡ ಆಗಿರುತ್ತೆ. ಓಕೆ, E20 ಏನಿದೆಯಲ್ಲ, E20 ಹೊಂದಾಣಿಕೆ ಇಂಧನ ವ್ಯವಸ್ಥೆ, ವಸ್ತು, ಎಂಜಿನ್ ಕ್ಯಾಲಿಬ್ರೇಷನ್ ಮತ್ತು ಉತ್ಪಾದನಾ ವಿನ್ಯಾಸಕ್ಕೆ ಸಂಬಂಧಿಸಿದ ಪ್ರತ್ಯೇಕ ಪ್ರಶ್ನೆ ಆಗಿರುತ್ತೆ. ನೋಡಿ, ಇದು E20 ಹೊಂದಾಣಿಕೆ ವಾಹನ ನಿರ್ದಿಷ್ಟ ಮಿಶ್ರಣಗಳೊಂದಿಗೆ ಪರೀಕ್ಷಿಸಲ್ಪಟ್ಟಿರುತ್ತೆ. ಅದನ್ನು ನಾವೇನಂತ ಹೇಳಿದ್ರೆ ಫ್ಲೆಕ್ಸ್ ಫ್ಯೂಯಲ್ ವಾಹನ ಹೆಚ್ಚಿನ ವ್ಯಾಪ್ತಿಯ ಎಥನಾಲ್ ಮಿಶ್ರಣಗಳನ್ನು ಸ್ವಯಂಚಾಲಿತವಾಗಿ ಹೊಂದಿಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿರುತ್ತದೆ. ಸೊ ಇದಿಷ್ಟು ನಾವು ನೋಡಬಹುದು ಇದರ ಬಗ್ಗೆ. ಸೊ ಮುಂದಿನ ಒಂದು ಸುದ್ದಿ ಹೋಗೋಣ ಈಗ. ಸೊ ಸರ್ಕಾರಿ ಶಾಲಾ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಚಿಕನ್ ಬಿರಿಯಾನಿ ಪ್ರಸ್ತಾಪ, ಪೋಷಣಾ ಭದ್ರತೆ. ಓಕೆ, ಪೋಷಣಾ ಭದ್ರತೆಗೆ ಸಂಬಂಧಪಟ್ಟಿದೆ ಇದು. ಸೊ ತಮಿಳುನಾಡಿನ ಸರ್ಕಾರಿ ಶಾಲೆಗಳು ಏನಿದಾವಲ್ಲ ಅಲ್ಲಿ ಮಧ್ಯಾಹ್ನದ ಬಿಸಿಯೂಟದಲ್ಲಿ ವಾರಕ್ಕೊಮ್ಮೆ ಚಿಕನ್ ಬಿರಿಯಾನಿ ನೀಡುವ ಒಂದು ಪ್ರಸ್ತಾವವನ್ನು ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಕ್ಕೆ ನೀಡಿದೆ. ಆಯ್ತಾ, ಇದನ್ನ ಒಂದು ಸರ್ಕಾರಕ್ಕೆ ಇದನ್ನ ಕೊಟ್ಟಿದೆ. ಆದರೆ ಇದು ಮುಖ್ಯಮಂತ್ರಿ ಅನುಮೋದನೆ ಅಥವಾ ಅದರ ನಂತರವೇ ಇದನ್ನು ಜಾರಿಗೆ ಮಾಡಬೇಕಾಗಿರುತ್ತೆ. ಅದು ಕೂಡ ಒಂದು ನಿರ್ಧಾರ ಇನ್ನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು. ನೋಡಿ, ಇಲ್ಲಿ ಶಾಲಾ ಪೋಷಣಾ ಕಾರ್ಯಕ್ರಮ ಹಸಿವು ತಗ್ಗಿಸುವುದು, ದಾಖಲಾತಿ ಮತ್ತು ಹಾಜರಾತಿ ಹೆಚ್ಚಿಸುವುದು ಮತ್ತು ತರಗತಿ ಮೇಲೆ ಗಮನ ಸುಧಾರಿಸುವುದು ಹಾಗೂ ಮಕ್ಕಳ ಪೋಷಕಾಂಶ ಕೊರತೆಯನ್ನು ಕಡಿಮೆ ಮಾಡಿ ಬಹುದ್ದೇಶದ ಕಲ್ಯಾಣ ಕಾರ್ಯಕ್ರಮವಾಗಿರುತ್ತೆ. ಓಕೆ, ಸೊ ಇಲ್ಲಿ ಮುಖ್ಯವಾಗಿ ನೋಡೋದಾದರೆ ಮಕ್ಕಳಲ್ಲಿ ಪ್ರೋಟೀನ್ ಇರ್ಬೋದು, ಕಬ್ಬಿಣ ಇರ್ಬೋದು, ವಿಟಮಿನ್ ಮತ್ತು ಶಕ್ತಿಯ ಸಮತೋಲನ ಮುಖ್ಯವಾಗಿರುತ್ತೆ. ಮೊಟ್ಟೆ, ಹಾಲು, ಬೇಳೆ, ಸಿರಿಧಾನ್ಯ, ಮಾಂಸಾಹಾರ ಅಥವಾ ಇತರ ಸ್ಥಳೀಯ ಆಹಾರಗಳನ್ನು ರಾಜ್ಯದ ಪೋಷಣಾ ಅಗತ್ಯ, ಸಂಸ್ಕೃತಿ ಮತ್ತು ವೆಚ್ಚದ ಆಧಾರದಲ್ಲಿ ಸಂಯೋಜಿಸಬಹುದು. ಅಕಾರ್ಡಿಂಗ್ಲಿ ಅದನ್ನ ಇದು ಮಾಡಬಹುದು. ಓಕೆ, ಸೊ ಇಲ್ಲಿ ಮಾಂಸಾಹಾರಿ ಆಹಾರ ಪರಿಚಯಿಸುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸಮಸ್ಯೆ ಬರುತ್ತೆ. ಇಲ್ಲಿ ಆಹಾರದ ಸುರಕ್ಷತೆ, ಶೀತ ಸರಪಳಿ ಮತ್ತು ಗುಣಮಟ್ಟ ಪರಿಶೀಲನೆ, ಅಡುಗೆ ಮನೆ ಸಾಮರ್ಥ್ಯ ಕೂಡ ಹೌದು, ಧಾರ್ಮಿಕ
ಸ್ವಾತಂತ್ರ್ಯಿಕ ಆಯ್ಕೆ ಕೂಡ ಇಲ್ಲಿ ತುಂಬ ಒಂದು ಮುಖ್ಯವಾಗಿರುತ್ತೆ. ಸಮಾನ ಪರ್ಯಾಯ ವ್ಯವಸ್ಥೆಗಳನ್ನು ಕೂಡ ಪರಿಗಣಿಸಬೇಕು. ಇದಕ್ಕೆ ಆಪ್ಷನ್ ಇಲ್ಲ ಅಂದರೆ ಬೇರೆ ಒಂದು ವ್ಯವಸ್ಥೆನ ಕೂಡ ಮಾಡಬೇಕು ಅನ್ನೋದು ಇಲ್ಲಿ ನಿಮಗೆ ತಿಳಿದು ಬರುತ್ತೆ. ಸೊ ಇದಿಷ್ಟು ನಿಮಗೆ ಈ ಸುದ್ದಿಯ ಬಗ್ಗೆ. ಮುಂದಿನ ಒಂದು ಸುದ್ದಿ ನೋಡೋಣ. ಅಂತಾರಾಷ್ಟ್ರೀಯ ಸಂಬಂಧ ಮತ್ತು ಸೈಬರ್ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಕಪ್ಪು ಸಮುದ್ರದ ಬಳಿ ಭಾರತದ 13 ನಾವಿಕರ ಸುರಕ್ಷತೆಗೆ ನಿಗಾ. ಓಕೆ, ಸೊ ಉಕ್ರೇನ್ನ ಕಪ್ಪು ಸಮುದ್ರ ಕರಾವಳಿ ಸಮೀಪ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯ ಬೆದರಿಕೆಗೆ ಒಳಗಾದ MV AMIR-1 ವ್ಯಾಪಾರಿ ಹಡಗಿನಲ್ಲಿ ಭಾರತದ 13 ನಾವಿಕರಿದ್ದಾರೆ ಎಂದು ಭಾರತ ರಾಯಭಾರಿ ಕಚೇರಿ ತಿಳಿಸಿದೆ. ಓಕೆ, ಸೊ ಈ ನಾವಿಕರ ಸುರಕ್ಷತೆಯನ್ನು ಸೂಕ್ಷ್ಮವಾಗಿ ಗಮನಿಸಲಾಗಿದ್ದು ಸಂಬಂಧಿತ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿರುವಾಗಿ ರಾಯಭಾರಿ ಕಚೇರಿ ಹೇಳಿದೆ. ಓಕೆ, ಸೊ ಇಲ್ಲಿ ನಾವು ಒಂದು ಸ್ವಲ್ಪ ಹಿನ್ನೆಲೆ ನೋಡೋದಾದರೆ, ಸೊ ಸಂಘರ್ಷ ಪ್ರದೇಶದಲ್ಲಿರುವ ವ್ಯಾಪಾರಿ ನಾವಿಕರ ರಕ್ಷಣೆ ಹೇಗೆ ಅಂತ ಹೇಳಿದರೆ, ವ್ಯಾಪಾರಿ ಹಡಗುಗಳ ಸುರಕ್ಷತೆ ಹಲವು ಘಟಕಗಳ ಸಂಯುಕ್ತ ಹೊಣೆಗಾರಿಕೆ ಆಗಿರುತ್ತೆ. ಹಡಗು ನೋಂದಾಯಿತವಾಗಿರೋ ಧ್ವಜ ರಾಷ್ಟ್ರ, ಕರಾವಳಿ ಬಂದರು ರಾಷ್ಟ್ರ, ಹಡಗು ಮಾಲೀಕ, ವಿಮಾ ಸಂಸ್ಥೆ ಮತ್ತು ನಾವಿಕರ ಸ್ವದೇಶದ ಕಾನ್ಸುಲರ್ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಿರ್ತಾರೆ ಅಂತ ನಾವು ಇಲ್ಲಿ ನೋಡ್ಬೋದು. ಓಕೆ, ಸೊ ಈ ಒಂದು ಪ್ಲೇಸ್ ಎಲ್ಲಿ ಬರುತ್ತೆ, ಕಪ್ಪು ಸಮುದ್ರ ಅನ್ನೋದು ಎಲ್ಲಿ ಇರುತ್ತೆ, ಆ ಒಂದು ಕಪ್ಪು ಸಮುದ್ರದ ಸುತ್ತಮುತ್ತಲಿನ ಪ್ರದೇಶಗಳು ಏನಿರುತ್ತಲ್ಲ ಆ ಒಂದು ಇದರ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರುವಂಥ ಒಂದು ಹೆಚ್ಚಿನ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ಟಾಪಿಕ್ ಮೇಲೆ ನೀವು ನಿಗವಿಡಿ, ನೆನಪಿಡಿ ಈ ಟಾಪಿಕ್ನ. ಸೊ ಮುಂದಿನ ಒಂದು ಸುದ್ದಿಗೆ ಹೋಗೋಣ. ಟೆಲಿಗ್ರಾಮ್ ಮಾಲೀಕನನ್ನು ವಾಂಟೆಡ್ ಪಟ್ಟಿಗೆ ಸೇರಿಸಿದ ರಷ್ಯಾ. ಓಕೆ, ಸೊ ಟೆಲಿಗ್ರಾಮ್ ಆ್ಯಪ್ ಮಾಲೀಕ ಪಾವೆಲ್ ಡುರೋವೋ ಭಯೋತ್ಪಾದನೆಗೆ ಸಹಕಾರ ನೀಡಿದ್ದಾರೆ ಎಂದು ಆರೋಪಿಸಿ ರಷ್ಯಾ ಅವರನ್ನು ಅಂತಾರಾಷ್ಟ್ರೀಯ ಮಟ್ಟದ ವಾಂಟೆಡ್ ಪಟ್ಟಿಗೆ ಸೇರಿಸಿದೆ ಎಂದು ಮೂಲ ಹೇಳಿದೆ. ಓಕೆ, ಸೊ ಇದು ಏನಂತ ಹೇಳಿದ್ರೆ, ಉಕ್ರೇನ್ನ ಗುಪ್ತಚರ ಸಂಸ್ಥೆಗಳು ಭಯೋತ್ಪಾದಕರು ಹಾಗೂ ತೀವ್ರಗಾಮಿ ಗುಂಪುಗಳ ಬಳಸುತ್ತಿರುವ ಚಾಟ್ ಮತ್ತು ಬಾಟ್ಗಳನ್ನು ತೆಗೆದುಹಾಕಿಲ್ಲ ಎಂಬುದು ರಷ್ಯಾದ ಫೆಡರಲ್ ಸೆಕ್ಯೂರಿಟಿ ಸರ್ವಿಸಸ್ನ ಆರೋಪ. ಓಕೆ, ಸೊ ಹಾಗಾಗಿ ಈ ರಷ್ಯಾ ಮತ್ತು ಉಕ್ರೇನ್ ನಡೆಯುತ್ತಾ ಒಂದು ಯುದ್ಧದಲ್ಲಿ ಇದರ ಒಂದು ಅಂದರೆ ಇದು ಇವರೊಂದು ಭಾಗ, ಅಂದರೆ ಇವರ ಒಂದು ರೋಲ್ ಇದೆ ಅನ್ನೋ ಒಂದು ಶಂಕೆನ ಇಲ್ಲಿ ವ್ಯಕ್ತಪಡಿಸಿದೆ. ಓಕೆ, ಸೊ ಡೇಟಿಂಗ್ ಚಾಟ್ಬೋಟ್ಗಳ ಮೂಲಕ ಜನರನ್ನು ಅಪರಾಧ ಚಟುವಟಿಕೆಗಳಿಗೆ ಪ್ರಚೋದನೆ ನೀಡಲಾಗ್ತಾ ಇದೆ ಎಂಬ ಆರೋಪ ಕೂಡ ಮಾಡಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಡಿಜಿಟಲ್ ವೇದಿಕೆಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಬಳಕೆದಾರರ ಮಾತುಗಳಿಗೆ ಜಾಗ ಒದಗಿಸುವ ಮಧ್ಯವರ್ತಿಗಳು. ಓಕೆ, ಸೊ ಅವುಗಳ ಹೊಣೆಗಾರಿಕೆಯನ್ನು ನಿರ್ಧರಿಸುವಾಗ ಕಾನೂನುಬಾಹಿರ ವಿಷಯದ ಅರಿವು, ನೋಟಿಸ್, ತ್ವರಿತ ತೆರವು, ಪಾರದರ್ಶಕತೆ ಮತ್ತು ಮೇಲ್ಮನಿ ವ್ಯವಸ್ಥೆಗಳನ್ನು ಪರಿಗಣಿಸಲಾಗುತ್ತದೆ. ಅದು ಮುಖ್ಯವಾಗಿ ಸೊ ಇದನ್ನು ನೋಡಬೇಕಾಗತ್ತೆ. ಗೂಢಿ ಲಿಪೀಕರಣ, ಗೌಪ್ಯತೆ ಮತ್ತು ಸೈಬರ್ ಸುರಕ್ಷತೆಯನ್ನು ಬಲಪಡಿಸುತ್ತದೆ. ಆದರೆ ಅಪರಾಧ ತನಿಖೆಯಲ್ಲಿ ಮೂಲ ಪತ್ತೆ ಮತ್ತು ಸಾಕ್ಷ್ಯ ಸಂಗ್ರಹಣೆಯನ್ನು ಸೊ ಕಷ್ಟವಾಗಿಸಬಹುದು. ಹೀಗಾಗಿ ಗೌಪ್ಯತೆ, ಭದ್ರತೆ ನಡುವಿನ ಸಮತೋಲನ ಮಾಡಲಿಕ್ಕೆ ಇದನ್ನು ನಾವು ತಗೊಂಡಿದ್ದೀವಿ ಅನ್ನೋ ಒಂದು ಉದ್ದೇಶನ ಕೂಡ ಇಲ್ಲಿ ನೋಡ್ಬೋದು. ಓಕೆ, ಸೊ ಮುಂದಿನ ಒಂದು ಇಶ್ಯೂಗೆ ಹೋಗೋಣ ಅಥವಾ ಸುದ್ದಿಗೆ ಹೋಗೋಣ. ವಂದೇ ಮಾತರಂಗೆ ಅಪಮಾನ ತಿದ್ದುಪಡಿ ಮಸೂದೆ ರಾಜ್ಯಸಭೆಯಲ್ಲಿ ಅಂಗೀಕಾರ ಮಾಡಲಾಗಿದೆ. ಸೊ ವಂದೇ ಮಾತರಂ ಗೀತೆಗೆ ಅಪಮಾನವನ್ನು ಕ್ರಿಮಿನಲ್ ಅಪರಾಧವೆಂದು ಪರಿಗಣಿಸಿ ಶಿಕ್ಷೆಗೆ ಅವಕಾಶ ಕಲ್ಪಿಸುವ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ತಿದ್ದುಪಡಿ ಮಸೂದೆ 2026 ರಾಜ್ಯಸಭೆ ಧ್ವನಿ ಮತದಿಂದ ಅಂಗೀಕರಿಸಿದೆ ಅಂತ ನೀವು ನೋಡಬಹುದು ಇಲ್ಲಿ. ಓಕೆ, ಸೊ ನಾವಿಲ್ಲಿ ವಂದೇ ಮಾತರಂ ಬಗ್ಗೆ ನೋಡೋದಾದ್ರೆ, ವಂದೇ ಮಾತರಂ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರು ರಚಿಸಿದ ಒಂದು ಗೀತೆ. ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಅದು ಪ್ರಮುಖ ಪ್ರೇರಣಾತ್ಮಕ ಸಂಕೇತವಾಗಿತ್ತು. ರಾಷ್ಟ್ರೀಯ ಗೀತೆ ಮತ್ತು ರಾಷ್ಟ್ರಗಾನಕ್ಕೆ ಸಂಬಂಧಿಸಿದ ಸಂವಿಧಾನಿಕ ಐತಿಹಾಸಿಕ ಸ್ಥಾನ ಒಂದೇ ರೀತಿಯಲ್ಲ. ಸಂವಿಧಾನದ ವಿಧಿ 51A ಸಂವಿಧಾನ ರಾಷ್ಟ್ರೀಯ ಧ್ವಜ ಮತ್ತು ರಾಷ್ಟ್ರ ಹಾಡು ಗಾನವನ್ನು ಗೌರವಿಸುವುದನ್ನು ಮೂಲಭೂತ ಕರ್ತವ್ಯ ಎಂದು ಹೇಳುತ್ತದೆ. ಇದನ್ನು ನೆನಪಿಡಿ, ಇದು ಮೂಲಭೂತ ಕರ್ತವ್ಯ. ರಾಷ್ಟ್ರೀಯ ಗೀತೆಯ ಕುರಿತು ಹೊಸ ದಂಡಾತ್ಮಕ ನಿಯಮ ತರಬೇಕಾದರೆ ಅದರ ವ್ಯಾಪ್ತಿ ಮತ್ತು ಪದಗಳ ವ್ಯಾಖ್ಯಾನ ಸ್ಪಷ್ಟವಾಗಿರ್ಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಒಂದು ಮಸೂದೆ ಏನಿದೆಯಲ್ಲ, ಒಂದು ಸದನದಲ್ಲಿ ಅಂಗೀಕಾರವಾದಷ್ಟರಿಂದ ಕಾನೂನಾಗುವುದಿಲ್ಲ ಅಂತ ನಮ್ಗೆ ಗೊತ್ತಿರೋ ವಿಷಯ. ಸಾಮಾನ್ಯವಾಗಿ 2 ಸದನಗಳ ಅಂಗೀಕಾರ ಮತ್ತು ರಾಷ್ಟ್ರಪತಿಯವರ ಅನುಮೋದನೆ ನಂತರ ಅದು ಕಾಯ್ದೆ ಆಗುತ್ತದೆ. ಇದು ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಮಾತ್ರ ಪಾಸ್ ಮಾಡಿದ್ದಾರೆ. ಬಟ್ ಇನ್ನು ಲೋಕಸಭೆಯಲ್ಲಿ ಇದು ಕೂಡ ಪಾಸ್ ಆಗಬೇಕಾಗಿದೆ. ಅದನ್ನು ಕೂಡ ನೀವು ನೆನಪಿಡಿ. ಸೊ ಈ ರಾಷ್ಟ್ರೀಯ ಸಂಕೇತಗಳ ರಕ್ಷಣೆ ಉದ್ದೇಶವು ವಿಧಿ 19ರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ವಿಧಿ 25ರ ಮನಸ್ಸಿನ ಮತ್ತು ಧಾರ್ಮಿಕ ಸ್ವಾತಂತ್ರ್ಯಗಳೊಂದಿಗೆ ಸಮತೋಲನ ಸಾಧಿಸಬೇಕು ಅನ್ನೋದು ಕೂಡ ಇಲ್ಲಿ ಒಂದು ಮುಖ್ಯ ಒಂದು ಪಾಯಿಂಟ್ ಆಗಿರುತ್ತೆ. ಶಿಕ್ಷೆ ಕಾನೂನುಬದ್ಧ, ಅಗತ್ಯ ಮತ್ತು
ಅನುಪಾತಯುತವಾಗಿರ್ಬೇಕು ಅನ್ನೋದು ಕೂಡ ಇಲ್ಲಿ ಮುಖ್ಯ ಒಂದು ಪಾಯಿಂಟ್ ಆಗಿರುತ್ತೆ. ಸೊ ನೋಡಿ, ಕೆಲವೊಂದು ಸಂವಿಧಾನದ ವಿಧಿಗಳನ್ನು ಇಲ್ಲಿ ನೀಡಲಾಗಿದೆ, ಆ ವಿಧಿಗಳು ಅದಕ್ಕೆ ಸಂಬಂಧಪಟ್ಟಿರುತ್ತೆ, ಅದನ್ನು ಕೂಡ ನೀವು ನೆನಪಿಡಬೇಕು, ತುಂಬ ಮುಖ್ಯವಾದದ್ದು. ಸೊ ಮುಂದಿನ ಒಂದು ಸುದ್ದಿ ಹೋಗೋಣ. ಸೊ ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ಇದೆ. ಭಾರತದ ಪ್ರಮುಖ ಸಾಧನೆಗಳು ನೋಡಿದಾಗ, ಸೊ ಈಗ ಪುರುಷರ 10,000 ಮೀಟರ್ ಓಟದಲ್ಲಿ ಭಾರತದ ಗುಲ್ವೀರ್ ಸಿಂಗ್ ಅವರಿಗೆ ಏನು ಸಿಕ್ಕಿದೆ, ಬೆಳ್ಳಿ ಪದಕ ಗೆದ್ದುಕೊಂಡಿದ್ದಾರೆ ಅವರು. ಓಕೆ, ಸೊ ಪುರುಷರ ಶಾರ್ಟ್ ಪುಟ್ ಅರ್ಹತಾ ಸುತ್ತಿನಲ್ಲಿ ತಜಿಂದರ್ ಪಾಲ್ ಸಿಂಗ್ ತೂರ್ 20.14 ಮೀಟರ್ ಎಸೆದು ಫೈನಲ್ಗೆ ಅರ್ಹತೆ ಪಡೆದುಕೊಂಡಿದ್ದಾರೆ. ಮಹಿಳೆಯರ 69 kg ವೆಯ್ಟ್ ಲಿಫ್ಟಿಂಗ್ನಲ್ಲಿ ಹರ್ಜಿಂದರ್ ಕೌರ್ ಒಟ್ಟು 220 kg ಭಾರ ಎತ್ತಿ ಬೆಳ್ಳಿ ಪದಕ ಗೆದ್ದುಕೊಂಡಿದ್ದಾರೆ. ಸೊ ಬಾಕ್ಸಿಂಗ್ನಲ್ಲಿ ಭಾರತದ ಮಹಿಳಾ ಮತ್ತು ಪುರುಷರ ಬಾಕ್ಸರ್ಗಳು ಹಲವು ವಿಭಾಗಗಳಲ್ಲಿ ಸೆಮಿಫೈನಲ್ ಪ್ರವೇಶಿಸಿ ಒಟ್ಟು 10 ಪದಕಗಳನ್ನು ಖಚಿತಪಡಿಸಿದ್ದಾರೆ ಈ ಒಂದು ಕ್ರೀಡೆಯಲ್ಲಿ. ಟೇಬಲ್ ಟೆನ್ನಿಸ್ ತಂಡದ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪುರುಷ ಮತ್ತು ಮಹಿಳಾ ತಂಡಗಳು ಕ್ವಾರ್ಟರ್ ಫೈನಲ್ಗೆ ಹೋಗಿದ್ದಾರೆ, ಮುನ್ನಡೆದಿವೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು. ಒಟ್ಟಾರೆಯಾಗಿ ನಮ್ಮ ಭಾರತದ ಒಂದು ಪದಕ ಪಟ್ಟಿ ನೋಡೋದಾದರೆ, ಭಾರತ 2 ಚಿನ್ನ, 7 ಬೆಳ್ಳಿ ಮತ್ತು 3 ಕಂಚು ಸೇರಿ 12 ಪದಕಗಳೊಂದಿಗೆ 9ನೇ ಸ್ಥಾನದಲ್ಲಿದೆ ಅಂತ ನಾವು ಇಲ್ಲಿ ನೋಡ್ಬೋದು. ಓಕೆ, ಸೊ ಆಸ್ ಆಫ್ ನೌ ಅದು ಅಷ್ಟು ಸ್ಟೇಟಸ್ಸು. ಸೊ ಇದು ಇವತ್ತು ಸೊ ಇದಿಷ್ಟು ಇವತ್ತಿನ ಒಂದು ನ್ಯೂಸ್ ಅನಾಲಿಸಿಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಕೂಡ ಮಾಡಿ ವಿಡಿಯೋನ. ಹೆಚ್ಚಿನ ವಿಡಿಯೋ ಬೇಕಾದಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಬೇರೆ ಥರ ವಿಡಿಯೋಸ್ಗಳು ಬೇಕಾದರೆ ಕೂಡ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆ ಥರ ವಿಡಿಯೋನ ನಾವು ಮಾಡಲಿಕ್ಕೆ ಅಥವಾ ನಿಮಗೋಸ್ಕರ ನಾವು ಮಾಡಲಿಕ್ಕೆ ಅದನ್ನು ಪ್ರಯತ್ನ ಪಡ್ತೀವಿ. ಅದನ್ನು ನಿಮಗೋಸ್ಕರ ನಾವು ಅದನ್ನು ತೊಗೊಂಬರ್ತೀವಿ ಅಂತ ಹೇಳ್ತಾ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.